ನೀವು ಹುಡುಗಿನ ನೀವೇನಾದ್ರೂ ಫೋಟೋಗ್ರಾಫರ್ಗೆ ಅಣ್ಣ ಅಂತ ಕರಿತಾ ಇದ್ದೀರಾ? ಈ ವಿಡಿಯೋ ನಿಮಗೆ. ಈ ಫೋಟೋಗ್ರಾಫರ್ನ ಅಣ್ಣ, ಬ್ರೋ, ಭಯ್ಯ ಈ ಥರ ಎಲ್ಲ ಕರಿತಾ ಇದ್ರೆ ನಿಮಗೆ ಆನ್ಸರ್ ಇದೆ. ಸ್ಕ್ರೀನ್ ಮೇಲೆ ಹೋಗೋಣ. ಒಂದ್ಸರಿ ನಾವು ಫೋಟೋ ಹಿಡಿದಾದ್ಮೇಲೆ ಅದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ತಗೊಂಡ್ಬರ್ತೀವಿ. ಇದನ್ನ ನಾನು ಇವತ್ತು ಬೆಳಗ್ಗೆ ಶೂಟ್ ಮಾಡಿದಂತ ಇಮೇಜ್, ಮೊದಲ ಶೂಟ್. ಇವ್ರಿಗೆ ಎಕ್ಸಾಂಪಲ್ ನಾವು ಲಿಪ್ಸ್ ಕಲರ್ ಚೇಂಜ್ ಮಾಡ್ಬೇಕು ಅನ್ಕೊಂಡು, ಎಕ್ಸಾಂಪಲ್ ನಾನು ರೆಡ್ ತಗೊಂತೀನಿ ಅನ್ಕೊಳ್ಳಿ. ಈ ರೀತಿ ಮಾಡಬೇಕಾಗುತ್ತೆ. ಅದೇ ರೀತಿ ನಿಮಗೆ ಇಲ್ಲಿವಾಗ ಪಿಂಪಲ್ಸ್ ಎಲ್ಲ ಇರುತ್ತೆ ಅಥವಾ ಏನೋ ಒಂದು ಇದಾಗಿರುತ್ತೆ ಸ್ಕಿನ್ನಲ್ಲಿ, ಅದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕಾಗುತ್ತೆ ಈ ಥರ. ಇಲ್ಲ ಅಂದರೆ ಅದು ಎದ್ದು ಕಾಣಿಸುತ್ತೆ ಸ್ಕಿನ್ನಲ್ಲಿ. ಎಕ್ಸಾಂಪಲ್ ಈ ಸ್ಕಿನ್ ಎಲ್ಲ ಇದೆ, ನೀವು ನೋಡ್ತಿದ್ದಂಗೆ ಆ ಬ್ಲ್ಯಾಕ್ ಬಂದ್ಬಿಟ್ಟು ನಿಮಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಸೊ ನಾವೇನು ಮಾಡಬೇಕಾಗುತ್ತೆ, ಇದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಫೇಸಲ್ಲಿ ಎಲ್ಲಿ ಪಿಂಪಲ್ ಇದೆ, ಎಲ್ಲಿ ಏನೇನಿದೆ, ಎಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಇದೊಂದು ಪ್ಯಾಚ್ ಆಗಿದೆ, ಪ್ಯಾಚ್ ರಿಮೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹ್ಯಾಂಡಲ್, ಇಲ್ಲಿ ಪಿಂಪಲ್ಸು ಪ್ಯಾಚಸ್ಸು ಏನಾದರೂ ಇದನ್ನು ರಿಮೂವ್ ಮಾಡಬೇಕು. ಮತ್ತೆ ಪ್ಲಸ್ ಮಾಡಿ ಇನ್ನೊಂದೇನಪ್ಪ ಅಂದರೆ ನೋಡಿ, ಎಕ್ಸಾಂಪಲ್ ಇದು ಸ್ವಲ್ಪ ಮೇಲೆ ಇದೆ, ಸ್ಕರ್ಟ್ ಬಂದ್ಬಿಟ್ಟು ಇವಾಗ ಅಲ್ಲೂ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಇಲ್ಲಿ ಗಾಯಗಳಾಗಿದೆ, ಏಟಾಗಿದೆ, ಹಳೆ ಏಟುಗಳೆಲ್ಲ ಇದೆ, ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಪ್ಲಸ್ ಇಲ್ಲಿ ದಾರ ಇದೆ, ಇದನ್ನ ರಿಮೂವ್ ಮಾಡಬೇಕಾಗುತ್ತೆ ನಾವು. ಓಕೆನಾ? ಅದಾದಮೇಲೆ ಕೆಲವು ಟೈಮಲ್ಲಿ ಇವಾಗ ಸ್ವಲ್ಪ ಸುಮ್ಮನೆ ಮಾಡಿ ಬಟ್ ಡೀಟೇಲಾಗಿ ಮಾಡಬೇಕಾಗುತ್ತೆ ನಾವು. ಓಕೆನಾ? ಸೊ ಈ ರೀತಿ ಅಕಸ್ಮಾತ್ ಈ ಥರ ಏನಾದರೂ ಒಳಗಡೆ ಸ್ಕಿನ್ ಇದಾಗಿರೋದು ಏನಾದರೂ ಇದ್ದರೆ ಇದನ್ನು ಸ್ವಲ್ಪ ನಾವು ಇದನ್ನು ಮ್ಯಾಚ್ ಮಾಡಿಬಿಟ್ಟು ಓಪನ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಷ್ಟು ಡೆಪ್ತ್ ವರ್ಕ್ ಇರುತ್ತೆ. ಸಮ್ಟೈಮ್ಸ್ ಸಮ್ ಮೂಡಲ್ಸ್ಗೆ ನಾವೇನೇನು ಮಾಡಿದ್ದೀವಪ್ಪ ಅಂದರೆ ಇದು ತುಂಬ ಡೆಪ್ತ್ ಇರುತ್ತೆ. ಈ ಮೇಲೆ ಪೋರ್ಷನ್ ಅಥವಾ ಕೆಳಗಡೆ ಪೋರ್ಷನ್ ತುಂಬ ಶಾರ್ಟ್ ಆಗಿರೋದು, ಮೇಲೆ ಪೋರ್ಷನ್ ತುಂಬ ಡೆಪ್ತ್ ಆಗಿರೋದು, ಅದನ್ನು ಸ್ವಲ್ಪ ಕ್ಲೋತ್ನ ಸ್ವಲ್ಪ ಅಪ್ ಮಾಡಿ ಕವರ್ ಅಪ್ ಮಾಡೋದಾಗಿರ್ಬೋದು. ಈ ಥರದ್ದೆಲ್ಲ ವರ್ಕ್ಸ್ ಮಾಡಿರ್ತೀವಿ ನಾವು. ನೀವೇನಾದರೂ ಅಣ್ಣ ಅಂತ ಕರೆದ್ರೆ ಈ ಕೆಲಸಗಳೆಲ್ಲ ಹೇಗೆ ಮಾಡೋದು ಅಂದರೆ ನನ್ನ ಕ್ವಶನ್. ಓಕೆನಾ? ಇದಾದ್ಮೇಲೂ ನೀವೇನಾದರೂ ಕ್ಯಾಮ್ರಾಮನ್ನ ಅಣ್ಣ ಅಂತ ಕರಿತಾ ಇದ್ದೀರಾ ಅಂದರೆ ಒಂದ್ಸಲಿ ನೋಡ್ಕೊಳ್ಳಿ ಹಿಂದೆ ಮುಂದೆ.